ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದೊಳ್ಳೆ ಮಿಷಿನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಮಿಷಿನ್, ದೀರ್ಘಕಾಲವಾಗಿ ಬಾಳಿಕೆ ಬರಬೇಕು. ತುಂಬ ನಮಗೆ ಎಷ್ಟು ಹೊಲಿದ್ರೂ ಕೂಡ ನಮಗೆ ಸವಿಬಾರ್ದು, ಎಷ್ಟು ಹೊಲಿದ್ರೂ ಕೂಡ ನಮಗೆ ಆಯಾಸ ಆಗಬಾರ್ದು, ಮತ್ತು ಎಷ್ಟು ಹೊಲಿದ್ರೂ ಮಿಷಿನ್ ಕೂಡ ಏನು ತೊಂದರೆ ಆಗಬಾರ್ದು ಅಂತ ಅನ್ನೋ ಕಸ್ಟಮರ್ಸ್ಗೆ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಮಿಷಿನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಿಷಿನ್ ಮಾತ್ರ. ಸೊ ಬೇಕು ಅಂತ ಅಂದವರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೀವು ಎಷ್ಟು ಹೆವಿ ಡ್ಯೂಟಿ ಮಾಡಿದ್ರು ಕೂಡ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ನಿಮಗೆ ಹೆವಿ ಡ್ಯೂಟಿಗೆ ಅಂತಲೇ ಈ ಮಿಷಿನ್ ಸಾಮಾನ್ಯವಾಗಿ ನೀವು ಡರ್ಬಿ ಮಿಷಿನ್ನ ಕೇಳೇ ಇರ್ತೀರಾ. ಸೊ ಇದ್ರ ಬಗ್ಗೆ ಇವತ್ತು ನಿಮ್ಗೊಂದು ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲೆಲ್ಲಿ ಯಾವ ಫ್ಲೇಮಲ್ಲಿ ಹೊಲಿಬೋದು, ಏನು ಹೊಲಿಬೋದು ಅಂತ ಹೇಳ್ಬಿಟ್ಟು, ಮತ್ತು ಪ್ರೈಸ್ ಏನು ಅಂತ ಕೂಡ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಯಾಕಂದರೆ ನಿಮಗೆ ಪ್ರತಿ ಸಲನೂ ಮಿಷಿನ್ ಬಗ್ಗೆ ಒಂದು ಒಳ್ಳೊಳ್ಳೆ ಐಡಿಯಾಸ್ನ ಕೊಡ್ತಾ ಇರ್ತೀನಲ್ವಾ. ಸೊ ಹಾಗಾಗಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ಫಸ್ಟ್ ಇವಾಗ ವಿಡಿಯೋ ನೋಡ್ಕೊಂಬರೋಣ, ಆಮೇಲೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಅದ್ರ ಬಗ್ಗೆ ಏನಂತ ಹೇಳಿ. ಇನ್ನು ನೀವು ನೋಡ್ತಾ ಇರೋದು ಡರ್ಬಿ ಮಿಷಿನ್ನು. ಸೊ ಇದು ಬಂದುಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿದೆ. ಇನ್ನು ಬ್ಲ್ಯಾಕ್ ಬಾಡಿಯಲ್ಲಿ ನಿಮ್ಗೆ ಇದರೆಲ್ಲ ಡಿಸೈನ್ ಕೊಟ್ಟಿರ್ತಾರೆ. ಸೊ ಈ ಡಿಸೈನ್ ವೈಸ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು. ಸೊ ಫುಲ್ಲು ಬ್ಲ್ಯಾಕ್ ಬಾಡಿ. ಸೊ ನಿಮ್ಗೆ ಇದು ಬಂದುಬಿಟ್ಟು 1 ವರ್ಷ ನಿಮಗೆ ಫ್ರೀ ಇರುತ್ತೆ ಸರ್ವೀಸು. 1 ವರ್ಷ ವ್ಯಾರಂಟಿನ ಕೊಡ್ತಾರೆ, ಹಾಗೆ ಸರ್ವಿಸ್ ಕೂಡ ಫ್ರೀ ಇರುತ್ತೆ. ಸೊ ನಿಮಗೆ ಇಲ್ಲಿ ಬಂದುಬಿಟ್ಟು ಥ್ರೆಡ್ ಸುತ್ಕೊಳ್ಳೋಕ್ಕೂ ಕೂಡ ನಿಮಗೆ ಇದಿರುತ್ತೆ. ಸೊ ಬೆಲ್ಟು ನೀವು ಬೇಕಾದ್ರೆ ಇಲ್ಲಿ ಮೋಟರ್ನ ಬೇಕಾದ್ರೂ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಮೋಟರ್ ಇಲ್ಲದೇ ಕೂಡ ಆರಾಮಾಗಿ ಹೊಲ್ಕೊಳ್ಬೋದು. ಸೊ ಮಿಷಿನಲ್ಲಿ ನಿಮಗೆ ಎಲ್ಲಿ ಅಲ್ಲಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಡರ್ಬಿ ಸ್ಟ್ಯಾಂಡು ಸೊ ಪಕ್ಕಾ ಸೂಪರ್ ಆಗಿರುವಂತಹ ಮಿಷಿನು. ಸೊ ಇದು ಬಂದುಬಿಟ್ಟು ನಿಮಗೆ ಅಲ್ಲಿಗೆ ನೋಡಿ ಈ ಗೆಜ್ಜಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಸ್ಟ್ಯಾಂಡ್ ಬಂದುಬಿಟ್ಟು ನಿಮಗೆ ಫುಲ್ಲು ಪ್ಯೂರ್ ಕಬ್ಬಣ ಸ್ಟ್ಯಾಂಡ್ ಇರುತ್ತೆ, ಸಖತ್ತಾಗಿರುತ್ತೆ ಕಬ್ಬಣ ಸ್ಟ್ಯಾಂಡ್ ಮಾತ್ರ. ನೀವು ಇದಕ್ಕೆ ನೀವು ಮೋಟರ್ನ ಬೇಕಾದರೂ ಅಳವಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮಿಷಿನ್ ಮಾತ್ರ. ಸೊ ನಿಮಗೆ ಫುಲ್ ಕಬ್ಬಣ ಆಗಿರೋದ್ರಿಂದ ಶೇಕ್ ಆಗೋದು ಮತ್ತು ಸ್ವಲ್ಪ ಜರುಗುವಂಥದ್ದು ಆಗಲ್ಲ. ಸೊ ಫ್ರೀ ಸ್ಪೇಸ್ ಇರುವಂಥ ಮನೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೆವಿ ಡ್ಯೂಟಿ ಬೇಕಾದರೂ ಮಾಡ್ಬೋದು. ನಿಮಗೆ ಮಿಷಿನ್ ಮಾತ್ರ 100% ಸೂಪರಾಗಿರುತ್ತೆ. ಹೆವಿ ಡ್ಯೂಟಿ ನೀವು ಎಷ್ಟಾದರೂ ನೈಟೆಲ್ಲ ಡ್ಯೂಟಿ ಮಾಡಿದ್ರು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಮಿಷಿನ್ ಬಂದುಬಿಟ್ಟು ನಿಮಗೆ ಇದು ಕೂಡ ನಿಮಗೆ ಬಾಕ್ಸ್ನ ಕೊಡ್ತಾರೆ. ಸೊ ನಿಮಗೆ ಬಂದುಬಿಟ್ಟು ಇದರಲ್ಲಿ ಏನೇನೆಲ್ಲ ಐಟಮ್ಸ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದರಲ್ಲಿ ನಿಮಗೆ ಒಂದು ಟೇಪ್ ಇರುತ್ತೆ, 2 ಸ್ಕ್ರೂ ಡ್ರೈವರು, ಸೂಜಿ ಕಟ್ಟಾದರೆ ಏನಾರ ಮುರಿದೋದ್ರೆ ಸೊ ಹಾಕ್ಕೊಳ್ಳಿಕ್ಕೆ 2 ಚಿಕ್ಕದು ಒಂದು ದೊಡ್ಡದು ಇರುತ್ತೆ. ಟೇಪ್ ಕೊಟ್ಟಿರ್ತಾರೆ, ಹಾಗೆ ನಿಮಗೆ 2 ಬಾಬಿನ ಕೊಟ್ಟಿರ್ತಾರೆ. ಸೊ 2 ಬಾಬಿನು ಹಾಗೆ ಇದ್ದರೆ ನಿಮಗೆ ಆಯಿಲ್ ಹಾಕ್ಕೊಳ್ಳೋಕ್ಕೆ ಕ್ಯಾನು. ಸೊ ಇಷ್ಟು ನಿಮಗೆ ಕವರ್ ಕಡೆಯಿಂದ ನಿಮಗೆ ಮಿಷಿನ್ ಕಡೆಯಿಂದ ಅಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಇಷ್ಟು ಒಂದು. ಇದು ನಿಮಗೆ ಮಿಷಿನ್ ಮಾತ್ರ 100% ಸಕ್ಕತ್ತಾಗಿದೆ. ಫುಲ್ಲು ಸ್ಟ್ಯಾಂಡ್ ಸಮೇತ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುವಂತಹ ಮಿಷಿನು. ಸೊ ಇಲ್ಲಿ ನಿಮಗೆ ಆಯಿಲ್ ಹಾಕ್ಕೊಳ್ಳೋಕ್ಕೆ ನೋಡಿ ಇಲ್ಲೆಲ್ಲ ಹೋಲ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಆಯಿಲ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಮತ್ತು ಬೆಲ್ಟಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಆಯಿಲ್ನ ಹಾಕಕ್ಕೆ ಹೋಗಬೇಡಿ. ಸೊ ಇಲ್ಲಿ ಹಾಗೆ ಇಲ್ಲಿ ಆಯಿಲ್ ಹಾಕ್ಕೊಳ್ಳಿ, ಹಾಗೆ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಆಯಿಲ್ ಹಾಕಿ. ಸೊ ಇಲ್ಲೆಲ್ಲ ಆಯಿಲ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಕೆಳಗಡೆ ಇಳಿಯುತ್ತೆ. ನೀಟಾಗಿ ಆಯಿಲ್ ಅನ್ನೋದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ದಾರ ಹಾಕಬೇಕಾದ್ರೆ ಸೊ ಇಲ್ಲಿಂದ ನೀವು ದಾರ ಏರಿಸ್ಕೊಳ್ತೀರಲ್ಲ, ಸಣ್ಣ ಪುಟ್ಟ ಧೂಳು ನೀವು ಹೊಲಿಬೇಕಾದ್ರೆ ಅದರಲ್ಲಿ ದಾರದಲ್ಲಿರುವಂತಹ ಧೂಳೆಲ್ಲನೂ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ದಾರ ಕಟ್ಟಾಗೋದು ಎಲ್ಲ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ಇಲ್ಲಿ ಡಸ್ಟ್ ಕೂರ್ತಾ ಇರುತ್ತೆ, ದಾರದ್ದು ಇಲ್ಲಿಂದ ದಾರ ನಿಮ್ಗೆ ಹೋಗುತ್ತಲ್ವ, ಅದು ಸ್ವಲ್ಪ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾರೆ. ಸೊ ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜನ ಗೊತ್ತಿರಲ್ಲ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನ ಓಪನ್ ಮಾಡಿಕೊಂಡು ಸೊ ಇದನ್ನು ಬಿಚ್ಕೊಳ್ಳಿ. ನೀಟಾಗಿ ಒಂದು ಸಲ ಫೋಟೋ ಹೊಡ್ಕೊಳ್ಳಿ ನೀವು ಓಪನ್ ಮಾಡ್ಬೇಕಾದ್ರೆ. ಆಮೇಲೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ. ಎಲ್ಲಿಂದ ಎಷ್ಟಿದೆ ಐಟಮ್ಸ್ ಎಲ್ಲ ನೋಡ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಆಮೇಲೆ ಸೇಮ್ ಅದೇ ಥರ ಸೆಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಆಯಿಲ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ಇಲ್ಲಿ ಸೂಜಿ ಇದು ತೋರಿಸ್ತೀನಿ ನೋಡಿ, ಇಲ್ಲಿ ಹೋಲಿದೆಯಲ್ಲ. ಸೊ ಇಲ್ಲೂ ಕೂಡ ಒಂದು 2 ಡ್ರಾಪಷ್ಟು ಆಯಿಲ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಿಷಿನ್ ಸಾಮಾನ್ಯಗೇನು ಪ್ರಾಬ್ಲಮ್ ಬರಲ್ಲ. ಮಿಷಿನೇ ನೋಡಿದ್ರಿ ಅಲ್ವಾ. ಮಿಷಿನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. 1 ವರ್ಷ ವ್ಯಾರಂಟಿನ ಕೊಡ್ತಾ ಇದ್ದಾರೆ. ಮತ್ತು ನಿಮಗೆ ಹೆವಿ ಡ್ಯೂಟಿ ಮಾಡಲಿಕ್ಕೆ ತುಂಬ ಸೂಪರಾಗಿರುತ್ತೆ. ಮತ್ತು ಸಾಮಾನ್ಯವಾಗಿ ಈ ಕಸ್ಟಮರ್ಸ್ ಅಂದರೆ ಯಾರಾದರೂ ಹೊಸದಾಗಿ ಟೈಲರಿಂಗ್ ಯೂಸ್ ಮಾಡ್ತಾ ಇರ್ತಾರೆ, ಅಂದರೆ ಟೈಲರಿಂಗ್ ಕಲಿತಾ ಇರ್ತಾರಲ್ವ. ಎಷ್ಟೊಂದು ಜನ ಟೈಲರಿಂಗ್ ಶಾಪ್ನ ಓಪನ್ ಮಾಡಿ ಕಸ್ಟಮರ್ಗಂದು ಹೇಳ್ಕೊಡ್ಬೇಕು, ಯಾರು ಬ್ಲೌಸ್ನ ಹೇಳ್ಕೊಡ್ಬೇಕು, ಕಲಿಕೆಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಲೆಗ್ ಮಿಷಿನ್ಸಲ್ಲಿ ಕಲಿತು, ಕೆಲವರು ಪವರ್ ಮಿಷಿನಲ್ಲೂ ಕಲಿಯೋರು ಇರ್ತಾರೆ. ಸೊ ಲೆಗ್ ಮಿಷಿನಲ್ಲಿ ಕಲಿತ್ರೆ ಆಲ್ಮೋಸ್ಟ್ ಪವರ್ ಮಿಷಿನಲ್ಲಿ ಕಲಿತಂಗೆ. ನೀವು ಲೆಗ್ ಮಿಷಿನಲ್ಲಿ ಯಾರಾದರೂ ಹೇಳ್ಕೊಡೋರು ಇದ್ದರೆ ಈ ಥರ ಮಿಷಿನ್ಗಳನ್ನ ಹಾಕ್ಕೊಂಡು ನೀವು ಆರಾಮಾಗಿ ಹೇಳ್ಕೊಡ್ಬೋದು. ಯಾಕಂದರೆ ಆರಾಮಾಗಿ ಏನೂ ಪ್ರಾಬ್ಲಮ್ ಬರಲ್ಲ ಅಲ್ವಾ. ಹಾಗಾಗಿ ಮೋಟರ್ ಹಾಕೊಂಡ್ಬಿಟ್ರಂತೂ ಇದ್ದಿದ್ದು ಪ್ರಾಬ್ಲಮ್ ಬರಲ್ಲ. ಮೋಟರಲ್ಲಿ ಕೆಲವ್ರಿಗೆ ಕಲಿಯೋಕ್ಕೆ ಬರದೇ ಇರೋರು ಸಡನ್ನಾಗಿ ಬ್ಯಾಕ್ ಹೋಗಿಬಿಟ್ರೆ ದಾರ ಸುತ್ಕೊಂಡು ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸೊ
ಸೊ ನೀವು ಮೋಟರ್ನ ಹಾಕ್ಕೊಂಡ್ರೆ ಹಿಂದೆ ಹೋಗೋದೇ ಇಲ್ಲ, ಆರಾಮಾಗಿ ಮುಂದೆನೇ ಮಿಷಿನ್ ಇರುತ್ತೆ. ಸೊ ಕಲಿಯೋರ್ಗು ತುಂಬ ಈಸಿ ಆಗುತ್ತೆ, ಮಿಷಿನ್ ಕೂಡ ಪ್ರಾಬ್ಲಮ್ ಬರಲ್ಲ. ಮೋಟರ್ ಹಾಕ್ಕೊಳ್ಳೋದ್ರಿಂದ ಮುಂದೆನೇ ಹೋಗುತ್ತೆ, ಹಿಂದೆ ಹೋಗಲ್ಲ. ಕಲಿತಿರ್ತಾರಲ್ಲ ಅವ್ರಿಗೆಲ್ಲ ಬೆಸ್ಟು ಅಂತಲೇ ಹೇಳ್ತೀನಿ. ಮೋಟರ್ನ ಹಾಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಮೋಟರ್ ನೀವು ಕಲಿತಾ ಆಮೇಲೆ ಆಟೋಮೆಟಿಕಾಗಿ ಕಾಲಲ್ಲಿ ತುಣಿಯೋದು ಕೂಡ ಕಲ್ತ್ಕೊಂಡು ಬಿಡ್ತೀರಾ. ತುಂಬ ಕಷ್ಟಪಟ್ಟು ಮಾಡ್ಕೊಳ್ಳೋದಿದೆ, ಈಸಿ ಮೆಥಡಲ್ಲಿ ಮುಂದೆ ಹೋಗಿ ಬೇಗ ಕಲ್ತ್ಕೊಳ್ಳೋದು ಬೆಸ್ಟು. ಸೊ ಮೋಟರ್ನ ಹಾಕೊಳ್ಳೋದೇ ಇಷ್ಟೆಲ್ಲ ಉಪಯೋಗ ಇರುತ್ತೆ. ಮೇಯ್ನಾಗಿ ತುಂಬ ಜನ ಕಲಿತಾ ಇರ್ತಾರಲ್ಲ, ಕಲಿಯೋರಿಗೆ ಈ ಒಂದು ಮಿಷಿನು ತುಂಬಾ ಚೆನ್ನಾಗಿರುತ್ತೆ. ಸೊ ಅವಾಗ ಸ್ವಲ್ಪ ಮೇಂಟೈನ್ ಮಾಡ್ತಾರೆ, 2 ಡೇಸ್ಗೆ ಒಂದ್ಸಲ ಆಯಿಲ್ನ ಹಾಕ್ತಾಯಿರಿ, ತುಂಬ ಚೆನ್ನಾಗಿರುತ್ತೆ ಮೋಟರು ಮತ್ತು ಮಿಷಿನ್ ಎಲ್ಲನೂ. ಸೊ ಮೋಟರ್ಗೆ ಆಯಿಲ್ ಹಾಕ್ಬೇಡಿ. ಆಮೇಲೆ ನೀವು ತುಂಬ ಮಿಷಿನ್ ಚೆನ್ನಾಗಿದ್ರೆ ಮೋಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು 2 ಥರ ಆಪ್ಷನ್ ಇದೆ, ಕರೆಂಟ್ ಹೋದಾಗಲೂ ಕೂಡ ನೀವು ಬರೀ ಕಾಲಲ್ಲಿ ತುಳ್ಕೊಂಡು ಹೊಲ್ಕೊಳ್ಬೋದು, ಕರೆಂಟ್ ಇದ್ದಾಗ ಮೋಟರ್ ಹಾಕೊಂಡು ಹೊಲ್ಕೋಬೋದು. 2 ರೀತಿಯಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ಇನ್ನು ಪವರ್ ಮಿಷಿನ್ಗಳಲ್ಲಿ ಕರೆಂಟ್ ಇದ್ದರೆ ಮಾತ್ರ ಹೊಲಿಬೇಕು, ಇಲ್ಲಾಂದರೆ ಹೊಲಿಲಿಕ್ಕಾಗಲ್ಲ. ಸೊ ಲೆಗ್ ಮಿಷಿನ್ಗಳಲ್ಲಿ ಆ ಥರ ಇಲ್ಲ, ಕರೆಂಟ್ ಹೋದರೆ ನೀವು ಕಾಲಲ್ಲಿ ತುಳ್ಕೊಂಡು ಸ್ವಲ್ಪ ಅರ್ಜೆಂಟ್ ಇದ್ದರೆ ಹೊಲ್ಕೊಳ್ಬೋದು. ಮೋಟರ್ ಇತ್ತು ಅಂದರೆ ಆರಾಮಾಗಿ ನೀವು ಈಸಿಯಾಗಿ ಬೇಗ ಕೂಡ ಬ್ಲೌಸಸ್ನ ಹೊಲ್ಕೊಳ್ಬೋದು. ಸೊ 2 ರೀತಿ ಆಪ್ಷನ್ ಇರುತ್ತೆ ನಿಮಗೆ ಈ ಒಂದು ಲೆಗ್ ಮಿಷಿನ್ಗಳಲ್ಲಿ. ಮತ್ತು ಕಲಿಯೋರ್ಗಂತೂ ಸೂಪರಾಗಿರುತ್ತೆ, ಆರಾಮಾಗಿ ಕಲಿಯೋರಿಗೆ ಇದು ಲೆಗ್ ಮಿಷಿನ್. ಎಷ್ಟೋ ಜನ ಲೆಗ್ ಮಿಷಿನ್ನ ಲೈಕ್ ಮಾಡ್ತಾರೆ, ಲೆಗ್ ಮಿಷಿನಲ್ಲಿ ಹೊಲ್ದು ರೂಢಿ ಆಗಿಬಿಟ್ಟು ಲೆಗ್ ಮಿಷಿನೇ ಬೇಕು ಅಂತಾರೆ. ಸೊ ಅಂಥವ್ರಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಅವರ್ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಡ್ಯೂಟಿ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಮಿಷಿನು. ಸೊ ನಿಮ್ಗೇನಾದರೂ ಮಿಷಿನ್ ಬೇಕು ದರ್ಬಿ ಅಂತ ಅಂದರೆ ನಾನು ಸಿಮೇಲ್ ನಂಬರ್ನ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಂಬರಲ್ಲಿ ನಿಮ್ಗೆ ಬೇಕು ಅಂತ ಅಂದರೆ ಬುಕ್ ಮಾಡ್ಕೊಳ್ಳಿ. ಇನ್ನು ಮಿಷಿನ್ ಬಂದುಬಿಟ್ಟು ನಿಮಗೆ 10,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಫ್ರೀ ಕೊಡ್ತಾ ಇದ್ದೀವಿ. ಇದು ಕೂಡ ಸಂಕ್ರಾಂತಿ ಆಫರೇನೆ. 10,500 ರೂಪಾಯಿಗೆ ನಿಮಗೆ ಮಿಷಿನ್ ಆಲ್ ಓವರ್ ಕರ್ನಾಟಕ ಫುಲ್ ಫ್ರೀ ಇರುತ್ತೆ, ಡರ್ಬಿ ಮಿಷಿನ್. ಓಕೆನಾ? ಸೊ ಒಳ್ಳೆ ಆಫರ್, ಮಿಸ್ ಮಾಡ್ಕೊಳ್ಬೇಡಿ. ಸಂಕ್ರಾಂತಿ ಹಬ್ಬದವರೆಗೂ ನಿಮಗೆ ಫ್ರೀ ಶಿಪ್ಪಿಂಗ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಮಿಷಿನ್ಗಳಲ್ಲೂ ನಿಮ್ಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಫ್ರೀ ಶಿಪ್ಪಿಂಗ್ಗೆ ಸಪ್ರೇಟ್ ಚಾರ್ಜ್ ಆಗ್ತಾ ಇದೆ. ಇವಾಗ ಫ್ರೀ ಶಿಪ್ಪಿಂಗಿಗೆ ಸಪ್ರೇಟ್ ಚಾರ್ಜಸ್ ಇಲ್ಲ. ನಿಮಗೆ ಆಲ್ಮೋಸ್ಟ್ 10,500 ಕೊಟ್ಟರೆ ಫ್ರೀ ಶಿಪ್ಪಿಂಗ್ ನಿಮ್ಮ ಊರಿಗೇ ಬಂದುಬಿಡುತ್ತೆ. ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಡರ್ಬಿ. ಸೊ ಲೆಗ್ ಮಿಷಿನ್ ಲೈಕ್ ಮಾಡೋರು ಖಂಡಿತವಾಗ್ಲೂ ಇದನ್ನು ತೊಗೊಳ್ಳಿ, ತುಂಬ ಈಸಿಯಾಗಿ ವರ್ಕ್ನ ಮಾಡ್ಕೊಳ್ಬೋದು, ಕಲಿಕೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಮಿಷಿನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.